ಮಹಾಸಂಸ್ಥಾನ ಮಠ ಉತ್ತಂಗಿ ಕೊಟ್ಟೂರು ಇವರು ನಡೆಸಿಕೊಡಲಿದ್ದಾರೆ. ಗುರುವಾರ ದಿವಸ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳವರು ಕೊಟ್ಟೂರೇಶ್ವರ ಕೊಲ್ಲಾಪುರ ಇವರ ಸಾನ್ನಿಧ್ಯದಲ್ಲಿ ಶ್ರೀಮಾನ್ಯ ಅತಿಥಿಗಳಾದಂಥ ಎಸ್ ಪಾಟೀಲ್ ಅವರು, ಮಾಜಿ ಸಚಿವರು ಮುಂಡ್ರಿಗಿ, ಮಾನ್ಯ ಶ್ರೀ ಕೃಷ್ಣೇಗೌಡರು ಎಚ್ ಪಾಟೀಲ್ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಗದಗ ಜಿಲ್ಲಾ, ಇನ್ನು ಈ ಥರ 14ನೇ ತಾರೀಕಿಗೆ ಹಾಗೂ 15ನೇ ತಾರೀಕಿಗೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳವರು, ದೊರೆಸ್ವಾಮಿ ಮಠ, ವಿರಕ್ತ ಮಠ, ಬೈರನಹಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ನೆರವೇರುವುದು. ದಿನಾಂಕ 16ರಂದು ಸಾಯಂಕಾಲ 7:30ಗೆ ಪರಮ ಪೂಜ್ಯರಿಂದ ಆಶೀರ್ವಚನ. ಈ ಥರ ನಮ್ಮೂರಿನ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಯಕ್ರಮಗಳು ಇರುತ್ತವೆ. ಅದಕ್ಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಿನಾಂಕ 18/8/2025 ಸೋಮವಾರ ಮುಂಜಾನೆ 6 ಗಂಟೆಗೆ ಶ್ರೀ ಗೋಣಿಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ, ನಂತರ ಸಾಯಂಕಾಲ 5:30 ಗಂಟೆಗೆ ಶುಭ ಅಮೃತಗಳಿಗೆ ಶ್ರೀ ಗೋಣಿಬಸವೇಶ್ವರ ಮಹಾ ರಥೋತ್ಸವ ಜರುಗುವುದು. ಹಾಗೂ ರಾತ್ರಿ 9 ಗಂಟೆಗೆ ಶ್ರೀ ಗೋಣಿಬಸವೇಶ್ವರ ನಾಟಕ ಸಂಘ ವತಿಯಿಂದ ತವರಿದ್ದರೂ ತಬ್ಬಲಿ ಆದಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳುವುದು. ದಿನಾಂಕ 19/8/2025 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಮಟ್ಟದ ಜಾನಪದ ಸ್ಪರ್ಧೆ ಶಾಲಾ ವಿದ್ಯಾರ್ಥಿನಿಯರಿಗೆ, ನಂತರ ಸಾಯಂಕಾಲ 5:30 ಗಂಟೆಗೆ ಕಡಿಬಿನ ಕಾಳಗ ಲಘು ರಥೋತ್ಸವ ಜರುಗುವುದು. ಮಧ್ಯಾಹ್ನ 2 ಗಂಟೆಗೆ ಬಯಲು ಜಂಗಿ ನಿಕಾಲಿ ಕುಸ್ತಿಗಳು ಸಹ ಇರುವುದು ಹಾಗೂ ಟಗರಿನ ಕಾಳಗ ಸಹ ಇರುವುದು. ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮೆಲ್ಲ ಗೊತ್ತಿರೋ ಹಾಗೆ ಬಂಧುಗಳೇ, ಮೊನ್ನೆ ತಾನೇ ಆಗಸ್ಟ್ 1ರಂದು ತಾವೆಲ್ಲ ಗದಗ ಜಿಲ್ಲೆಯಲ್ಲಿ ಬೃಹತ್ ಆದಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ಸನ್ನು ಮಾಡಿರ್ತಕ್ಕಂಥ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾನೆ. ಬಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 1 ಸುಪ್ರೀಂ ಕೋರ್ಟ್ 2024ರಂದು ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಳ ಮೀಸಲಾತಿಗಾಗಿ ಒಂದು ಆದೇಶವನ್ನು ನೀಡಿದರು. ಈ ಆದೇಶದ ಅನುಗುಣವಾಗಿ ಆಯಾ ರಾಜ್ಯದ ಎಲ್ಲ ಒಂದು ಒಳ ಮೀಸಲಾತಿಯನ್ನು ಆಯಾ ರಾಜ್ಯಕ್ಕೆ ಒಂದು ಒಳ ಮೀಸಲಾತಿ ಮಾಡತಕ್ಕಂಥದ್ದೆಲ್ಲ ವಿಷಯಗಳು. ಅದೇ ರೀತಿಯಾಗಿ ಒಂದು ಹರಿಯಾಣ ಆಗಿರ್ಬೋದು, ಪಂಜಾಬ್ನಲ್ಲಿ ಆಗಿರ್ಬೋದು, ಪಕ್ಕದ ತೆಲಂಗಾಣ ಆಗಿರ್ಬೋದು, ಇವತ್ತು 1 ವರ್ಷ ಆದರೂ ಕೂಡ ಆಗಸ್ಟ್ 1 ಆದರೂ ಕೂಡ ಇವತ್ತು ಸರ್ಕಾರ ಒಂದು ಕಡೆ ದತ್ತಾಂಶ ಕೇಳಿತು, ದತ್ತಾಂಶಗಳು ಕೊಟ್ಟು ಮತ್ತು ಒಂದು ಸ್ಪೆಷಲ್ ಆಗಿ ಒಂದು HN ನಾಗಮೋಹನ್ ದಾಸ್ ವರದಿಯನ್ನು ಕಮಿಷನ್ ಆಯೋಗವನ್ನು ಮಾಡ್ತಾರೆ. ಕಮಿಷನ್ ಆಯೋಗವನ್ನು ಮಾಡಿ ಮೊನ್ನೆ ತಾನೇ 4ನೇ ತಾರೀಕಿನಂದು ಇವತ್ತು ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ವರದಿಯನ್ನು ಸಲ್ಲಿಸಲಾಯಿತು. ಇವತ್ತು 1994ರಿಂದ ಇನ್ನೂವರೆಗೂ ಕೂಡ ಈ ಒಂದು ಒಳ ಮೀಸಲಾತಿಗಾಗಿ ಇವತ್ತು HN ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಸದಾಶಿವ ಆಗಿರ್ಬೋದು, ಮತ್ತು US ಮಳ್ಳಿಮಠವರಾಗಿರ್ಬೋದು, ಮತ್ತು ಏನು ಹಿಂದೆ ಕಳೆದ ಸರ್ಕಾರ ಇರತಕ್ಕಂಥ ಮಾಧುಸ್ವಾಮಿ ವರದಿಯನ್ನು ಆಗಿರ್ಬೋದು. ಇವತ್ತು ವರದಿ ಪ್ರಕಾರ ನಾವು ಹೇಳ್ತೇನೆಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ನಾವು ವರದಿಯನ್ನು ತಯಾರು ಮಾಡ್ತಿದ್ದಲ್ಲ, ಸರ್ಕಾರ ವರದಿಯನ್ನು ತಯಾರು ಮಾಡಬೇಕು. ಇವತ್ತು ನಾಗಮೋದ ವರದಿಯನ್ನು ನೋಡಿದರೆ ಇವತ್ತು ಭಾಳ ಸ್ಪಷ್ಟವಾಗಿದೆ. ನಾವು ಅಂಕಿ ಸಂಖ್ಯೆ ಜನಗಣತಿ ಅನುಗುಣವಾಗಿ ಇವತ್ತು ಆಯಾ ರಾಜ್ಯ